ಹೊಡ್ಕೊ ನೆಲ್ಲಿಕಾಯಿ ಕೊಡೋಣ ಕೊಡ್ತಾನೆ ಅಂತಿದಾರಲ್ಲ ಆಶೀರ್ವಾದ ಮಾಡಲ್ಲ ನಮ್ಮ ಅತ್ತೆ ಏನವ ಜ್ಯೂಸ್ ಕೊಟ್ರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ ಅಂತ ಹೇಳ್ತಾ ನಾವು ಇವತ್ತು ಹೊರಟಿದ್ದು ಎಲ್ಲಿಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊಂಡಿದೀವಿ. ಮೊದಲು ತಲುಪಿದ್ದು ಕಣಗಲಸರ ಗಣಪತಿ. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ. ಇದು ಉದ್ಭವ ಮೂರ್ತಿ. ಇದು ಬಂದು ಕಾಡಿನಲ್ಲಿ ಯಾರು ಒಬ್ಬರಿಗೆ ಕಂಡಿತ್ತಂತೆ ಸ್ನೇಹಿತರೆ. ಅದಾದ್ಮೇಲೆ ಇದು ಗಣಪತಿ ಅಂತ ಹೇಳಿ ಗೊತ್ತಾದ ಮೇಲೆ ಇಲ್ಲಿ ಊರಿನ ಬದಿಯಲ್ಲಿ ನೋಡ್ಬೋದು, ರಸ್ತೆ ಬದಿಯಲ್ಲೇ ಇದನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಚಿಕ್ಕ ದೇವಸ್ಥಾನವನ್ನ ಚೊಕ್ಕದಾಗಿ ಕಟ್ಟಿಸಿ ದಿನನಿತ್ಯ ಪೂಜೆ ಮಾಡ್ತಾರೆ. ಕಾಡು ಸುತ್ತ ಕಾಡಿದೆ. ದೇವಸ್ಥಾನದ ಅಕ್ಕಪಕ್ಕ ನೋಡ್ಬೋದು. ಮಧ್ಯ ರೋಡ್ ತುಂಬಾ ವಿಶಾಲವಾದಂತಹ ಅದ್ಭುತವಾದಂತಹ ದೇವಸ್ಥಾನವಾಗಿದೆ ಸ್ನೇಹಿತರೆ. ಸಿಂಪಲ್ ಆಗಿದ್ರು ಸೂಪರ್ಬ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೋಡ್ತಾ ಇದ್ದೀರಾ, ಎಲ್ಲ ಪ್ರಕೃತಿಯ ಮಧ್ಯೆಯಲ್ಲಿ ಮಧ್ಯ ಒಂದು ರಸ್ತೆ ಪಕ್ಕಕ್ಕೆ ಈ ದೇವಸ್ಥಾನ ಇದೆ. ತುಂಬಾನೇ ಜನಪರಿಚಿತವಾದಂತಹ ದೇವಾಲಯ ಸ್ನೇಹಿತರೆ ಇದು ಬಂದು. ಸೊ ಈ ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ನ ಮೂಲಕ ತಿಳಿಸೋದನ್ನ ಮರೆಯಬೇಡಿ. ಸೊ ನೋಡ್ತಾ ಇದ್ದೀರಾ, ಸೊ ಫೈನಲಿ ದರ್ಶನವನ್ನ ಮುಗಿಸ್ಕೊಂಡು ನಾವು ಹೊರಟ್ವಿ ಮತ್ತೊಂದು ದೇವಸ್ಥಾನದ ಕಡೆಗೆ. ಪಚ್ಕಿ ಪಚ್ಕಿ ಮಾಡ್ಕೊಂಡ್ಬಿಡ್ತೈತಿ. ನಂತರ ನೋಡ್ತಾ ಇದ್ರೆ ಅದ್ಭುತವಾದ ಪಯಣ ಶುರು ಆಯ್ತು. ಎಲ್ಲಿಗೆ ಅಂತ ಹೇಳ್ತೀರಾ? ಬರ್ರಿ ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮುಂದೆ ಮುಂದೆ ಸಾಗೋಣ. ಇದಂತೂ ಒಂಥರ ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೇಸಿಗೆ ಬಂತು, ಸಿಕ್ಕಾಪಟ್ಟೆ ಶೆಕೆ ದಗೆ ಅಂತೀರಲ್ವಾ. ಸೊ ಇವಾಗಂತೂ ಬೇಸಿಗೆ ರಜೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಲಿ ಅಂತಿರ್ತೀರಾ. ಸೊ ನೋಡಿ, ಎಲ್ಲಾದ್ರೂ ವರ್ಷಕ್ಕೊಮ್ಮೆ ಫ್ಯಾಮಿಲಿ ಅಂತ ಹೇಳಿ ಟ್ರಿಪ್ ನ ಪ್ಲಾನ್ ಮಾಡಿ ನೋಡ್ತಾ ಇರಿ, ಮುಂದೆ ಸಾಕ್ತಾ ಇರಿ ಅಂತ ನಾವು ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ. ಸೊ ಫೈನಲಿ ನಾವು ಬಂದಾಯ್ತು ಶಾರದಾಂಬಾ ದೇವಸ್ಥಾನಕ್ಕೆ. ಫೈನಲಿ ಸುಮಾರು ವರ್ಷಗಳ ನಂತರ ನಾನಂತೂ ಲಗ್ಗೆ ಇಟ್ಟಾಯ್ತು ಸ್ನೇಹಿತರೆ. ತುಂಬಾ ಸಖತ್ತಾಗಿದೆ. ನೋಡ್ತಾ ಇರೋದು ಎಷ್ಟು ಅದ್ಭುತವಾಗಿದೆ, ವಿಶಾಲವಾಗಿದೆ ಅಂತ ಹೇಳಿ. ಶೃಂಗೇರಿ ದೇವಸ್ಥಾನವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಗಾ ನದಿಯ ತೀರದಲ್ಲಿದೆ ಸ್ನೇಹಿತರೆ. ಇದು ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ್ದು ಶಾಂತವಾದಂತಹ ಪ್ರದೇಶವಾಗಿತ್ತು. ಈ ದೇವಸ್ಥಾನವನ್ನ ಮಹಾನ್ ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ್ದರು. ಇದು ಭಾರತದಲ್ಲಿ 4 ಮುಖ್ಯ ಮಠಗಳಲ್ಲಿ ಒಂದಾದಂತಹ ಶೃಂಗೇರಿ ಮಠವನ್ನು ಇಲ್ಲಿ ಅವರು ನಿರ್ಮಿಸಿದರು ಅಂತ ಹೇಳಿ ತಿಳಿದು ಬಂದಂತ ಮಾಹಿತಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ, ವಿಭಿನ್ನವಾಗಿದೆ, ತುಂಬಾನೇ ದೊಡ್ಡದಾಗಿ ಕಟ್ಟಿಸಿದ್ದಾರೆ. ಸಾಕಷ್ಟು ಜಾಗವಿದೆ, ಸೂಪರ್ ಆಗಿದೆ. ನೋಡ್ತಾ ಇರೋದು ಬರ್ತಾ ಬಂದ ತಕ್ಷಣನೇ ಗಜರಾಜರು ನಮ್ಮನ್ನ ಸ್ವಾಗತಿಸ್ತಾ ಇದ್ದಾರೆ. ನೋಡ್ಬೋದು, ಅವಕ್ಕೂ ಕೂಡ ಬಿಸಿಲಾಗಬಾರ್ದು ಅಂತ ಹೇಳಿ ನೆಳ್ಳಲ್ಲಿ ಅವನ್ನ ಇರಿಸಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾದಂತಹ ದೇವಸ್ಥಾನ. ಆಶೀರ್ವಾದ ಮಾಡಲ್ಲಂತೆ. ಆನೆಗಳಿಗೂ ಎಷ್ಟು ನೀಟಾಗಿ ಟ್ರೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವಕ್ಕೇನಾದ್ರೂ ದುಡ್ಡು ಕೊಟ್ರೆ ಮಾತ್ರ ಆಶೀರ್ವಾದ ಮಾಡ್ತವೆ, ಇಲ್ಲ ಅಂತ ಮಾಡಲ್ಲ ಅನ್ನೋ ತರ ಹೇಳ್ತಾರೆ. ಅಲ್ಲಿ ಮಾವತ ಪಕ್ಕದಲ್ಲಿ ಇರ್ತಾನೆ, ಸ್ವಲ್ಪ ತೀವ್ರ ಸಾಕು ಮಾಡು ಅಂತ ಹೇಳ್ಕೊಡ್ತಾನೆ ಅಲ್ವಾ. ಸೊ ಈ ತರನು ಇರ್ತತಿ, ಏನು ಮಾಡಕ್ಕಾಗಲ್ಲ. ಎಲ್ಲ ಕಡೆ ಮತ್ತೆ ಅವಕ್ಕೂ ಸಾಕಕ್ಕೆಲ್ಲ ಬೇಕಲ್ಲ ದುಡ್ಡು ಅಲ್ವಾ. ಅದಕ್ಕೋಸ್ಕರ ಗಜರಾಜನ ಆಶೀರ್ವಾದವನ್ನ ನಮ್ಮ ಡಿಂಪು ತಗೊಂಡು ಇಲ್ಲಿ ನೋಡಬಹುದು. ತುಂಬಾ ಅದ್ಭುತವಾದಂತಹ ಪುರಾತನವಾದಂತಹ ಕೆತ್ತನೆಯನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಸ್ಟೆಪ್ಸ್ ಎಲ್ಲ ದೊಡ್ಡವರಿಗೆ, ಸ್ವಲ್ಪ ವಯಸ್ಸಾದವರಿಗೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಅಂತೇಳಿ ಸಪ್ರೇಟ್ ಮಾಡಿಸಿದಾರೆ. ಅದಾದ್ಮೇಲೆ ದೊಡ್ಡ ದೊಡ್ಡ ಸ್ಟೆಪ್ಸ್ ಇದೆಲ್ಲ ವಯಸ್ಸಾದ್ರಿಗೆಲ್ಲ ನಡೆಯಕ್ಕಾಗಲ್ಲ ಅಂತೇಳಿ ಈ ತರ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೆ ಏನಪ್ಪ ಇವರೆಲ್ಲ ಸೇರಿ ಕಾಯಿ ನಿಲ್ಲಿಸ್ತಾರಲ್ಲ ಅಂತ ಹೇಳಿ, ಇದೆಲ್ಲ ಒಂದು ನಂಬಿಕೆ. ಏನೋ ಅವ್ರ ಮನ್ಸಲ್ಲಿ ಅನ್ಕೊಂಡು ಇದಾಗುತ್ತೆ ಅಂತ ಹೇಳಿದ್ರೆ ಕಾಯಿನೇ ನಿಲ್ಲುತ್ತೆ, ಇಲ್ಲಾಂದ್ರೆ ನಿಲ್ಲಲ್ಲ ಅಂತ ಅನಿಸ್ತು ನನಗೂ. ನೋಡಿದೆ, ಹಂಗೆ ಮುಂದಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ಮೀನುಗಳನ್ನ ನೋಡ್ತಾ ಇದ್ರಲ್ವಾ. ಇದಕ್ಕೆ ಮಂಡಕ್ಕಿ ಹಾಕ್ತಾರೆ, ಹಾಗೆ ತರ ತರದ ತಿಂಡಿಗಳನ್ನ ತಂದು ಹಾಕ್ತಾರೆ ಸ್ನೇಹಿತರೆ. ಇದ್ರಲ್ಲಿ ಒಂದು ಮೀನು ತಾಯಿ ಶೃಂಗೇರಿ ಶಾರದಾಂಬೆಯ ರೂಪವನ್ನ ತಾಳಿ ಇರ್ತದಂತೆ. ಒಂದು ತಾಯಿ ಇರ್ತಾಳಂತೆ, ಅದಕ್ಕೆ ಒಂದು ಮೀನಿಗೆ ಮುಕ್ರ ಇರ್ತದಂತೆ. ಆ ಮೀನು ಎಲ್ಲರಿಗೂ ಕಾಣಲ್ಲ,
ನಿಮ್ಗೆ ಯಾರಿಗಾದ್ರೂ ಕಂಡುತ್ತಾ ಇದುವರೆಗೂ, ಅಥವಾ ನೀವು ಯಾರಾದ್ರೂ ಕೇಳಿದ್ರ ಕಂಡುತ್ತು ಇತ್ರ ಯಾರನ್ನಾರು ಅಜ್ಜ ಅಜ್ಜಿ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿಗಾದ್ರೂ ಕಂಡುತ್ತಾ ಅಂತ ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನೋಡ್ಬೋದು ಎಷ್ಟು ದೊಡ್ಡದಾದ ಸೇತುವೆ ಕೂಡ ಇದೆ. ಹಾಗೆ ನೋಡ್ತಾ ಇದ್ರ ಮಠದ ಸುತ್ತಮುತ್ತಲ ನೀರು, ಮೀನು, ಹಾಗೆ ಸ್ಟೆಪ್ಸ್ಗಳು, ಜನಗಳು, ಸಾಗರವೂ ಸಾಗರ ಹರಿದು ಬಂದಂತೆ. ಹಂಗೆ ಎಲ್ಲ ರಜೆ ಬಂದಾತು, ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಸಮೇತ ಟ್ರಿಪ್ಪಿಗೆ ಬಂದಾಯ್ತು ಸ್ನೇಹಿತರೆ. ನಾವೆಲ್ಲ ಏನಪ್ಪ ಇದು ಟೆಂಪಲ್ ರನ್ ಮಾಡ್ತಾ ಇದೀವಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಮುಂದೆ ಮುಂದೆ ನೀವು ಬರ್ತಾ ಬರ್ತಾ ಗೊತ್ತಾಗ್ತಾ ಹೋಗ್ತದೆ. ಅದಾದ ಮೇಲೆ ಒಂದು ಹಾವು ಕಪ್ಪೆಯನ್ನ ಬಿಸಿಲಿನಿಂದ ರಕ್ಷಿಸುತ್ತಿರುವ ದೃಶ್ಯ ನೋಡ್ತಾ ಇದ್ವಿ. ಇದೇ ಆ ಟೆಂಪಲ್. ಹೀಗೆ ನೋಡಿದ್ರಲ್ಲ ಅದನ್ನ ನೋಡಿ ಈ ಸ್ಥಳವನ್ನು ಪವಿತ್ರವೆಂದು ತಿಳಿದ ದೇವಸ್ಥಾನವನ್ನು ಎಷ್ಟು ಸೂಪರ್ ಆಗಿ ನಿರ್ಮಾಣ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಹಾಗೆ ನಮ್ಮ ಡಿಂಪು ಮರಿ ಕೂಡ ನಾನು ಕೂಡ ನಡೀತೀನಿ ಅಂತ ಹೇಳಿ ಪಟ ಅಂತ ನಡ್ಕೊಂಡು ಬಂದು ಸುತ್ತಮುತ್ತ ಎಲ್ಲ ದೇವಸ್ಥಾನಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ನಾವು ಒಳಗಡೆ ಶಾರದಾಂಬಾ ದೇವಸ್ಥಾನವನ್ನ ಮುಗಿಸ್ಕೊಂಡು ಎಲ್ಲ ಸುತ್ತ ಇರುವಂತಹ ದೇವಸ್ಥಾನಕ್ಕೆ ಒಂದೊಂದಾಗಿ ಬಂದ್ವಿ. ಒಳಗಡೆ ದೇವಸ್ಥಾನ ಮಾತ್ರ ಸಖತ್ತಾಗಿ ತಂಪು ಕೂಲ್ ಅನ್ನೋ ವಾತಾವರಣದಲ್ಲಿದೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಯಾರು ಒಬ್ರು ದುಪ್ಪಟ್ಟ ಹಾಕಿರ್ಲಿಲ್ಲ. ದುಪ್ಪಟ್ಟ ಹಾಕಿಲ್ಲ ಅಂತಾನೆ ಅವ್ರನ್ನ ಒಳಗಡೆ ಬಿಡ್ಲಿಲ್ಲ, ಗೊತ್ತಾ ನಿಮ್ಗೆ. ದೇವಸ್ಥಾನದ ಒಳಗಡೆ ಆ ಗರ್ಭಗುಡಿ ಪಕ್ಕದಲ್ಲಿ ಕೂಡ ಮುಂಚೂರು ಹೋಗಿ ಗರ್ಭಗುಡದ ಆಚೆ ಏನ್ ನೋಡ್ತಾವಲ್ಲ ಅಲ್ಲಿ ಕೂಡ ನೋಡ್ಲಿಕ್ಕೆ ಆ ಸ್ಟೆಪ್ಸ್ ಹತ್ತಕ್ಕೆ ಬಿಡ್ಲಿಲ್ಲ, ದುಪ್ಪಟ್ಟ ಹಾಕಿಲ್ಲ ಬರಬೇಡಿ ಅಂತೇಳಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಸ್ನೇಹಿತರೆ. ನಮ್ಮ ಅತ್ತೆ ನೋಡಿ ಫ್ರೆಂಡ್ಸ್, ಇವರೇ ನೋಡಿ. ತಂದಿದ್ರೆ ಇಲ್ಲಿ ಬಿಡ್ಬೇಕಿತ್ತು. ಹಾಯ್, ನಮ್ಮ ಅತ್ತೆ ಇವರೇ ನೋಡಿ, ಡಿಂಪು ಅವ್ರ ಅಜ್ಜಿ. ಚೆನ್ನಾಗಿರುತ್ತೆ. ಈಕಿಗೆ ಎಟ್ಲ ಮತ್ತೆ ತಿರ್ಕೊಂಡಿತ್ತು ನೋಡಿ. ಆಕೆ ಯಾರು ನೋಡಕತ್ತಿದ. ಅಲ್ಲಿಂದ ನೋಡ್ಬೋದು ಒಳ್ಳೆ ಮಡಿಕೆಯಲ್ಲಿ ತಂಪು ಪಾನೀಯ ತರದ್ದು ಕುಡಿಯೋಣ ಅಂತ ಅಂದ್ರು ನಮ್ಮ ಅತ್ತೆ. ಸೊ ಅದನ್ನ ಕುಡಿಯೋಕೆ ಬಂದ್ವಿ ಸ್ನೇಹಿತರೆ. ಮಡಿಕೆಲಿ ಅಷ್ಟೊಳ್ಳೆ ತೆಣ್ಣಗಳು ಸಖತ್ತಾಗಿತ್ತು. ನಾವು ಹೆಂಗಿರುತ್ತೆ ಏನೋ ಅಂತೇಳಿ 1/2 ತಗೊಂಡು 2/4 ತಗೊಂಡ್ವಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಹೆಂಗೈತಿ, ಬರ್ರಿ ನೋಡ. ಖಾರ ಗೀರ ಐತೆ ಏನವ. ನಮ್ದು ವಯಸ್ಸು ಮಕ್ಕೆ ಜ್ಯೂಸ್ ಕೊಟ್ರು. ನಮ್ಮ ಅತ್ತೆ ಐಡಿಯಾ ಕೊಡ್ತಾ ಇತ್ ಕಣ್ರಿ. ಮೆಣಸಿನ್ಕಾಯಿ ನಿಂಬೆಹಣ್ಣು ಹಾಕೊಟ್ರು. ಆದ್ರೆ ನಾವು ಬರೀ ಜ್ಯೂಸ್ ಕುಡಿದ್ವಿ. ಮೆಣಸಿನ್ಕಾಯಿ ನಿಂಬೆಹಣ್ಣೆಲ್ಲ ರಿಟರ್ನ್ ಕೊಟ್ವಿ. ಮಡಿಕೆಯಲ್ಲಿ ತುಂಬಾ ಚೆನ್ನಾಗಿತ್ತು ಜ್ಯೂಸ್ ಕುಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ನಾವಂತೂ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಎಲ್ಲಿಗೆ ಅಂತೇಳಿ ಅಕ್ಕಪಕ್ಕ ಜಾತ್ರೆನೂ ಕೂಡ ನೋಡ್ಕೊಂಡು, ಜಾತ್ರೆಯಲ್ಲಿ ನಮ್ಮ ಡಿಂಪುಗು, ಕೊರ್ತಿಕಾಗು, ದೀಪುಗು, ಅರ್ಷಿತ್ಗು ತರದಂತಹ ಸಾಮಗ್ರಿಗಳನ್ನ, ಆಟಿಕೆಗಳನ್ನ ತಗೊಂಡು ಹೊರಟಿವಿ ನೆಕ್ಸ್ಟ್ ಟೆಂಪಲ್ಗೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.